ಹಾಂ ಮೆರವಣಿಗೆ ಏಕೆ ನಿಲ್ಲಿಸಿದಿರಿ? ಇನ್ನೊಂದು ಗಂಟೆ ಕಪ್ಪು ಬೆಕ್ಕೊಂದು ಮೆರವಣಿಗೆಗೆ ಅಡ್ಡ ಬಂದು ಅಪಶಕುನವಾಗಿದೆ. ಬ್ಯಾಂಕಿನ ಮುಗಿಸ್ತಾ ದೋಸ್ತೊಂದು ನಾಟಕ ಇತ್ತು ನೋಡ್ಲತ್ತಿದ್ದೆ. ಮದುಮಗಳು ಮನೆ ಸೇರುವ ಮೊದಲೇ ಇಂಥ ಗ್ರಹಚಾರ. ನಾನು ದ್ಯಾಶ ಹಣ ಕೊಡುವುದಿಲ್ಲ ಎಂಬುದಕ್ಕೆ ಹೀಗಾಯಿತು, ಅಥವಾ ಸಾವಿತ್ರಿಯ ಕಾಲ್ಗುಣವೇ ಸರಿಯಿಲ್ಲವೇ? ಏನಾಯ್ತು? ಮೆರವಣಿಗೆ ಏಕೆ ನಿಲ್ಲಿಸಿದಿರಿ? ಕಪ್ಪು ಬೆಕ್ಕೊಂದು ಮೆರವಣಿಗೆಗೆ ಅಡ್ಡ ಬಂದು ವಿಘ್ನ ಒಡ್ಡಿದೆ. ಅದು ಬೆಕ್ಕಷ್ಟೇ ಅಲ್ಲ, ಕಪ್ಪಲಿ ಕರಿಬೇಕು ದೊಡ್ಡ ಅಪಶಕುನವಾಗಿದೆ. ಜ್ಯೋತಿಬಾ, ನಮ್ಮ ಆತಂಕ ನಮ್ಗೆ, ನೀನ್ ನಗ್ತಿಯಲ್ಲೋ? ಬೆಕ್ಕು ಅಡ್ಡ ಬಂತೆಂದು ನೀವು ಹೇಳುತ್ತಿರುವಿರಿ, ಆದರೆ ಬೆಕ್ಕಿನ ಲೆಕ್ಕದಲ್ಲಿ ಅದಕ್ಕೆ ಅಡ್ಡ ಹೋದವರು ನಾವು. ಬೆಕ್ಕು ಶುಭ ಕಾರ್ಯಕ್ಕೆ ಹೊರಟಿತ್ತು, ನಾವು ಅಡ್ಡ ಬಂದದ್ದನ್ನು ಕಂಡು ಈ ಮನುಷ್ಯರು ಅಡ್ಡ ಬಂದರಲ್ಲ, ನನಗೆ ಅಪಶಕುನವಾಯಿತದೆ ಎಂದು ಭಾವಿಸುವಂತಿದ್ದರೆ ಎಂದು ಕಲ್ಪಿಸಿಕೊಂಡೆ. ನಗು ಬಂತು. ಜ್ಯೋತಿಬಾ, ನಾವು ಆತಂಕದಿಂದ ವಿಚಾರ ಮಾಡುತ್ತಿದ್ದರೆ ನೀನು ವಿತಂಡವಾದ ಮಾಡುತ್ತಿರುವೆ. ನಾವೇಕೆ ಬೆಕ್ಕಿಗೆ ಅಪಶಕುನವಾಗಬೇಕು? ಹಾಗಾದರೆ ಬೆಕ್ಕು ನಮಗೇಕೆ ಅಪಶಕುನವಾಗಬೇಕು? ಧರ್ಮಶಾಸ್ತ್ರದಲ್ಲಿ ಹಾಗೆ ಬರೆದಿದೆ ಎಂದು ಶಾಸ್ತ್ರಿಗಳು ಹೇಳುತ್ತಾರೆ. ಯಾವ ಧರ್ಮಶಾಸ್ತ್ರವೆಂದು ನೀವೆಂದಾದರೂ ಪ್ರಶ್ನಿಸಿದ್ದೀರಾ? ಇಲ್ಲ, ಕೇಳಿಲ್ಲ. ಅವರು ಹೇಳಿದರೆ ನಾವು ಕೇಳಿದೆವು. ಬರೀ ಕೇಳಲಿಲ್ಲ, ಅವರು ಹೇಳಿದನ್ನು ನಂಬಿ ಅಮಾಯಕ ಬೆಕ್ಕನ್ನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಿ. ನನಗೆ ತಿಳಿದಂತೆ ಬೆಕ್ಕು ಅಡ್ಡ ಹೋದರೆ ಅಪಶಕುನವೆಂದು ಯಾವ ಧರ್ಮಶಾಸ್ತ್ರದಲ್ಲೂ ಬರೆದಿಲ್ಲ. ಇದೆಲ್ಲ ಕೆಲವರ ಉದರ ನಿಮಿತ್ತ ಮಾಡಿಕೊಂಡ ಅವಕಾಶ. ಏನೋ ಇಷ್ಟು ಸರಳವಾಗಿ ಹೇಳ್ಬಿಟ್ಟೆ, ಅದು ಅಂತ ಸರಳ ವಿಷಯ ಅಲ್ಲಪ್ಪ. ಇಲ್ಲ, ಇಂಥ ಸಾವಿರಾರು ಮೂಢನಂಬಿಕೆಗಳನ್ನ ತುಳಿದು ಧಿಕ್ಕರಿಸಿ ನಾವು ಮುಂದೆ ನಡೆಯಬೇಕಿದೆ. ಸಾವಿತ್ರಿ, ನಡೆದ ನೋಡೋಣ. ಏಕೆ ಹೀಗೆ ನಿಂತಿರುವಿರಿ? ಮೆರವಣಿಗೆ ಮುಂದೆ ಹೋದ ಕರಿಬೇಕು, ವಾಪಸ್ ಆಗುವುದನ್ನು ನೋಡಲಿಕ್ಕೆ ನಿಂತಿರುವಿರಾ? ನಡೆಯಿರಿ, ಜ್ಯೋತಿಬಾ ಮತ್ತು ಸಾವಿತ್ರಿ ನಮಗೆ ದಾರಿ ತೋರಿದ್ದಾರೆ. ಇದು ಕಾಣ ತಮ್ಮಯ್ಯ, ಜ್ಯೋತಿಬಾ ಸಾವಿತ್ರಿ ದಂಪತಿಗಳ ದಿಟ್ಟ ನಿಲುವು. ಜ್ಯೋತಿಬಾನ ಇನ್ನೆಲ್ಲೋಸಿ ಹೇಳಪ್ಪ. ಹೇಳ್ತೀನಪ್ಪ. ಕುಲೆಯ ಬರೆದು ದೊಡ್ಡ ಮನೆ ಹಿಮಾಲ ಬಿಟ್ಟಿದೆ. ಗೋವಿಂದರಾವ್ ಹೂವಿನ ವ್ಯಾಪಾರದಲ್ಲಿ ಸಾಕಷ್ಟು ಹಣ ಗಳಿಸಿದ್ದಾನೆ. ಸಾವಿತ್ರಿ ಮೊದಲ ಬಾರಿ ಪುಣೆಯಂತಹ ದೊಡ್ಡ ಶಹರವನ್ನು ನೋಡುತ್ತಿದ್ದಾಳೆ. ಗೋವಿಂದರಾವ್ ದೂರದಿಂದಲೇ ಸೇವಾ ಕೂಲಿ ಕಾಸನ್ನು ಆತುಕೊಳ್ಳುತ್ತಿದ್ದ ಆಡು ಮಕ್ಕಳನ್ನು ಕಂಡು ಮಾವಶ್ರೀ, ಅದೇಕೆ ಮಾಮ ಬಿಸಾಡಿದ ಕಾಸನ್ನು ಅವರು ದೂರ ನಿಂತು ತೆಗೆದುಕೊಳ್ಳುತ್ತಿದ್ದಾರೆ? ನನಗೂ ಗೊತ್ತಿಲ್ಲ. ಹೋದ ಜನ್ಮದಲ್ಲಿ ಅವರು ಪಾಪ ಮಾಡಿದ್ದರಿಂದ ಈ ಜನ್ಮದಲ್ಲಿ ಅವರನ್ನು ಒಲೆಯರನಾಗಿಸಿ ದೇವರು ಶಿಕ್ಷೆ ನೀಡಿರುವುದಂತೆ. ಹಾಗೆಂದು ಹೇಳಿದವರು ಯಾರು ಮಾವಶ್ರೀ? ಶಾಸ್ತ್ರಿಗಳು ಹಾಗೆ ಕಟ್ಟಳೆ ಮಾಡಿದ್ದಾರೆ. ಅವರನ್ನು ಮುಟ್ಟಿದರೆ ಅವರು ಮಾಡಿದ ಪಾಪ ನಮಗೂ ತಟ್ಟುವುದಂತೆ. ಊರು ಹಳ್ಳಿಯಾದರೇನು, ಶಹರವಾದರೇನು, ಎಲ್ಲಾ ಕಡೆಗೂ ಈ ಶಾಸ್ತ್ರಿಗಳ ಮಾತೇ ನಡೆಯುವುದು. ಸಾವಿತ್ರಿ, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು. ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು. ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು. ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು, ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು. ರೀತಿ ರಿವಾಜುಗಳ ತೇಜದಳು ಬೆಳಗಿದಳು, ರೀತಿ ರಿವಾಜುಗಳ
ರಿವಾಜುಗಳ ತೇಜದಳು ಬೆಳಗಿದಳು, ರೀತಿ ರಿವಾಜುಗಳ ತೇಜದಳು ಬೆಳಗಿದಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಬೆಳಕಾಗಿ ಬದುಕಿದಳು, ಬೆಳಕಾಗಿ ಬದುಕಿದಳು.